ಧರ್ಮೇಂದ್ರ ಪಾರ್ಥಿವ ಶರೀರಕ್ಕೆ ಅಗ್ನಿ ಸ್ಪರ್ಶವನ್ನ ಅವರ ಪುತ್ರ ಸನ್ನಿ ಡಿಯೋಲ್ ಅವರು ಮಾಡಿದ್ದಾರೆ. ಅಗ್ನಿ ಸ್ಪರ್ಶವನ್ನ ಮಾಡಿದ್ದಾರೆ. ಬಾಲಿವುಡ್ನ ಹೀಮ್ಯಾನ್ ಅಂತಾನೆ ಖ್ಯಾತಿ ಪಡೆದ ಹಿರಿಯ ನಟ ಧರ್ಮೇಂದ್ರ ಅವರು ಮೃತಪಟ್ಟಿದ್ದಾರೆ. ಈಗಾಗಲೇ ಅವರು ಪಂಚಭೂತಗಳಲ್ಲಿ ಲೀನವಾಗಿದ್ದಾರೆ. ವಿಲೇಪಾರ್ಲೆ ಸ್ಮಶಾನದಲ್ಲಿ ಅವರ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗಿದ್ದು ಧರ್ಮೇಂದ್ರ ಪಾರ್ಥಿವ ಶರೀರಕ್ಕೆ ಅಗ್ನಿ ಸ್ಪರ್ಶವನ್ನ ಮಾಡಲಾಗಿದೆ. ಪುತ್ರ ಸನ್ನಿ ಡಿಯೋಲ್ ಅವರು ಅಗ್ನಿ ಸ್ಪರ್ಶವನ್ನ ನೆರವೇರಿಸಿದ್ದಾರೆ. ಬಾಲಿವುಡ್ ನಟ ಧರ್ಮೇಂದ್ರ ಅವರು ಯುಗಾಂತ್ಯವಾಗಿದ್ದು ಈಗಾಗಲೇ 1960ರಿಂದಲೂ ಕೂಡ ಧರ್ಮೇಂದ್ರ ಅವರು ಬಾಲಿವುಡ್ ಅಲ್ಲಿ ತಾನು ಒಂದು ನಟಿಸುವ ಚಿತ್ರಗಳ ಮೂಲಕ ಸಕ್ರಿಯರಾಗಿ ಬಾಲಿವುಡ್ನಲ್ಲಿ ಗುರುತಿಸಿಕೊಂಡಿದ್ರು. ಸುಮಾರು 6 ದಶಕಗಳ ವೃತ್ತಿ ಜೀವನದಲ್ಲಿ ಹಲವು ಸೂಪರ್ ಹಿಟ್ ಸಿನಿಮಾಗಳನ್ನು ಕೊಟ್ಟಿದ್ದು ಇಡೀ ಅವರನ್ನ ಚಿತ್ರರಂಗ ಕರೀತಾ ಇದ್ದಿದ್ದೆ ಬಾಲಿವುಡ್ನ ಹೀ ಮ್ಯಾನ್ ಅಂತಾನೆ. ಅವರ ಅಭಿಮಾನಿಗಳು ಕೂಡ ಅವರನ್ನ ಹೀ ಮ್ಯಾನ್ ಅಂತಾನೆ ಗುರುತಿಸಿಕೊಳ್ತಾರೆ. ಕಾರಣ ಅಂತಹ ಒಂದು ಭಯ ಇಲ್ಲದೆ ನಿರ್ಭೀತಿಯಿಂದ ಪ್ರತಿ ಒಂದರಲ್ಲೂ ತಾನು ತೊಡಗಿಸಿಕೊಳ್ತಾ ಇದ್ದಿದ್ದು ಮಾತ್ರ ಅಲ್ಲ, ಯಾರೇ ಕಷ್ಟ ಬಂದರೂ ಕೂಡ ಅಂಥವರಿಗೂ ಕೂಡ ತಾನು ಬೆನ್ನೆಲುಬಾಗಿ ಅವರು ಅವರ ಸಹಾಯಕ್ಕೆ ನಿಲ್ತಾ ಇದ್ರು. 300ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಧರ್ಮೇಂದ್ರ ಅವರು ನಟಿಸಿ ಅನೇಕ ಬಗೆಯ ಪಾತ್ರಗಳಲ್ಲೂ ಕೂಡ ಕಾಣಿಸಿಕೊಂಡಿದ್ದಾರೆ. ತಾನು ಯಾವ ರೀತಿಯಾದಂತಹ ಪಾತ್ರಗಳನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ರು ಆ ಎಲ್ಲ ಪಾತ್ರಗಳಲ್ಲೂ ಕೂಡ ಅವರು ಅಭಿನಯಿಸಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ನಮ್ಮ ನ್ಯೂಸ್ ಎಡಿಟರ್ ಆಗಿರುವಂತಹ ರಾಘವೇಂದ್ರ ಗುಡಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ ಗುಡಿ, ಶೋಲೆ ಸಿನಿಮಾಗಳನ್ನ ನೀಡಿದಂತಹ ಹೀ ಮ್ಯಾನ್ ಅಂತಾನೆ ಕರೆಸಿಕೊಂಡಿರುವಂತಹ ಧರ್ಮೇಂದ್ರ ಅವರ ಯುಗಾಂತ್ಯ ಆಗಿದೆ. ಇಡೀ ಬಾಲಿವುಡ್ಗೆ ಒಂದು ತುಂಬಲಾರದ ನಷ್ಟವನ್ನು ಅನುಭವಿಸಿರುವಂಥದ್ದು. ಜೊತೆಗೆ ಒಬ್ಬ ವ್ಯಕ್ತಿ 300ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸ್ತಾರೆ. ಯಾವುದೇ ರೀತಿಯಲ್ಲೂ ಯಾರಿಗೂ ಕೂಡ ಹೆದರದೆ ತಮಗೆ ಯಾವ ರೀತಿಯಾಗಿ ಜೀವನವನ್ನು ಸಾಗಿಸಬೇಕು ಅನ್ನುವಂತಹ ರೀತಿಯಲ್ಲಿ ಜೀವನವನ್ನು ಸಾಗಿಸಿದಂತಹ ವ್ಯಕ್ತಿ ಧರ್ಮೇಂದ್ರ ಅವರು. ಇದೀಗ ಅವರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗೋದಾದ್ರೆ, ನವಿತಾ, ಸುದೀರ್ಘವಾಗಿರ್ತಕ್ಕಂಥ ಪಯಣ ಇದು. ಚಲನಚಿತ್ರ ರಂಗದಲ್ಲಿ ಸಾಕಷ್ಟು ದಶಕಗಳ ಕಾಲ ನಿರಂತರವಾಗಿ ಸಿನಿಮಾವನ್ನೇ ಉಸಿರಾಡ್ತಾ ಬಂದಂಥ ಕುಟುಂಬ ಆ ಡಿಯೋಲ್ ಕುಟುಂಬ ಅಂತಕ್ಕಂಥದ್ದು. ಧರ್ಮೇಂದ್ರ ಅವರಿಂದ ಶುರುವಾದಂಥ ಆ ಒಂದು ಜರ್ನಿ ಇವತ್ತು ಕೂಡ ಅವರ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಕೂಡ ಒಂದು ಇಡೀ ಭಾರತದ ಬೆಳ್ಳಿ ತೆರೆಯನ್ನು ಶ್ರೀಮಂತಗೊಳಿಸ್ತಾ ಬರ್ತಾ ಇದ್ದಾರೆ. ಧರ್ಮೇಂದ್ರ ಅವರ ವ್ಯಕ್ತಿತ್ವ ಮತ್ತು ಅವರ ಒಂದು ಪಯಣವನ್ನು ನೋಡೋದಾದ್ರೆ, ಇದ್ದಾಗ ಸಾಕಷ್ಟು ಸದ್ದನ್ನು ಮಾಡ್ತಿದ್ರು. ಆಗ ಹೋಗುವಂಥ ಸಂದರ್ಭದಲ್ಲಿ ಯಾರಿಗೂ ಚೂರು ಕೂಡ ಅದರ ಬಗ್ಗೆ ಸುಳಿವೇ ಇಲ್ಲದಂತೆ ಸುಮ್ಮನೆ ತೆರಳದ ಹಾಗೆ ಅವರ ಪಯಣ ಕಾಣಿಸ್ತಾ ಇದೆ. ಯಾಕಂದ್ರೆ ನೋಡಿ, ಅವರು ಸಾವನ್ನಪ್ಪಿರುವಂತಹ ಆ ಒಂದು ಘಟನೆಯ ಘೋಷಣೆ ಆದ ಕೆಲವೇ ಸಮಯದಲ್ಲಿ ನಮಗೆ ಮತ್ತೊಂದು ಮಾಹಿತಿ ಬರ್ತಾ ಇರೋದು ಅಗ್ನಿ ಸಂಸ್ಕಾರ ಆಗಿದೆ. ಅವರಿಗೆ ಅಗ್ನಿ ಸ್ಪರ್ಶವನ್ನ ಅವರ ಹಿರಿಯ ಮಗ ಸನ್ನಿ ಡಿಯೋಲ್ ಅವರು ಮಾಡಿದ್ದಾರೆ ಅನ್ನುವಂಥದ್ದು. ಅಂದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸದ್ದು ಗದ್ದಲ ಇಲ್ಲ, ಯಾವುದೇ ರೀತಿಯಾಗಿರ್ತಕ್ಕಂಥ ಅವರು ಪದ್ಮಭೂಷಣ ಆಗಿದ್ರು, ಆ ಪದ್ಮ ಅವಾರ್ಡಿ ಆಗಿದ್ರು, ಅವರಿಗೆ ಯಾವುದೇ ಒಂದು ಸರ್ಕಾರಿ ಗೌರವ ಸಿಗಬೇಕು ಅಂತ ಅವರ ಕುಟುಂಬ ಬಯಸಲಿಲ್ಲ. ಅಥವಾ ತಮ್ಮ ಅತ್ಯಂತ ಆಪ್ತರು ಯಾರಿದ್ದಾರೆ ಕುಟುಂಬದಲ್ಲಿ ಅವರೆಲ್ಲರೂ ಇದ್ರು, ಆ ಸಂದರ್ಭದಲ್ಲಿ ಅವರಿಗೆ ಅಂತ್ಯ ಸಂಸ್ಕಾರವನ್ನ ಮಾಡಲಾಗುತ್ತೆ, ಅಗ್ನಿ ಸ್ಪರ್ಶವನ್ನ ಮಾಡಲಾಗಿರುವಂಥದ್ದು. ಆಸ್ಪತ್ರೆಯಿಂದ ನೇರವಾಗಿ ಸ್ಮಶಾನಕ್ಕೆ ಅವರ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗ್ತಾರೆ. ಅಂದ್ರೆ ಆ ಕುಟುಂಬ ಒಂದು ಸಾರ್ವಜನಿಕ ರಂಗದಲ್ಲಿದ್ರು. ಇದು ಅತ್ಯಂತ ವೈಯಕ್ತಿಕವಾಗಿರ್ತಕ್ಕಂಥದ್ದು ಮತ್ತು ಅತ್ಯಂತ ನೋವಿನ ಒಂದು ಸಂದರ್ಭ. ಆ ನೋವಿನ ಸಂದರ್ಭವನ್ನ ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು ಪ್ರಚಾರದಕ್ಕೆ ಬಳಸಿಕೊಳ್ಳದೆ ಅಥವಾ ಪ್ರಚಾರಕ್ಕೆ ಮುಂದಾಗದೆ ಅವರ ಒಂದು ಅಂತ್ಯ ಸಂಸ್ಕಾರ ಆಗಿರುವಂಥದ್ದು. ಹಾಗಿದ್ದ ಮಾತ್ರಕ್ಕೆ ಅವರ ಗರಿಮೆ ಕಡಿಮೆ ಆಗುತ್ತೆ ಅಂತಲ್ಲ ನವಿತಾ. ಅವರ ಒಂದೊಂದು ಚಲನಚಿತ್ರವನ್ನು ನಾವು ನೋಡ್ತಾ ಬರ್ತಾ ಇದ್ರು. ಇವತ್ತು ಎಲ್ಲರಿಗೂ ಗೊತ್ತಿರುವ ಹಾಗೆ ನಾವು ನೋಡ್ತೀವಿ, ಬಾಲಿವುಡ್ನ ಅತ್ಯಂತ ಶತಮಾನದ ಮಹಾನಾಯಕ ಅಂತೇಳಿ ಅಮಿತಾಬ್ ಬಚ್ಚನ್ ಅವರನ್ನು ಕರೆಯಲಾಗುತ್ತಲ್ಲ, ಆ ಅಮಿತಾಬ್ ಬಚ್ಚನ್ ಅವರಿಗೆ ಶೋಲೆ ಸಿನಿಮಾದಲ್ಲಿ ಅವಕಾಶವನ್ನ ಕೊಡಿಸಿದ್ದೆ ಧರ್ಮೇಂದ್ರ. ಈ ವಿಚಾರವನ್ನ ಸ್ವತಃ ಅಮಿತಾಬ್ ಬಚ್ಚನೇ ಸಾಕಷ್ಟು ಬಾರಿ ಹೇಳ್ಕೊಂಡಿರುವಂಥದ್ದು. ಅಂದ್ರೆ ಅವರ ವ್ಯಕ್ತಿತ್ವವನ್ನು ನೋಡ್ತಾ ಬರೋದಾದ್ರೆ, ಒಂದೊಂದು ಸಿನಿಮಾಗಳು ಅವರು ಮಾಡಿದಂಥ ಆ ಒಂದೊಂದು ನಟನೆ ಇಡೀ ನಮ್ಮ ಭಾರತದ ಒಂದು ಚಲನಚಿತ್ರ ರಂಗಕ್ಕೆ ಆ ಸಂದರ್ಭದಲ್ಲಿ ಒಂದು ಹೀಮ್ಯಾನ್ ಅನ್ನುವಂಥದ್ದು ಮತ್ತು ಮೇಲ್ ಕಂಟೆಂಟ್, ಅಲ್ಫಾ ಮೇಲ್ ಅಂತ ನಾವು ಇವತ್ತೇನು ಹೇಳ್ತೀವಿ, ಆ ಅಲ್ಫಾ ಮೇಲ್ ಆಗಿ ಬಂದಂಥವರು ಧರ್ಮೇಂದ್ರ. ಅವರ ಚಲನಚಿತ್ರಗಳಿರ್ಬೋದು, ಅವರ ಬದುಕಿನ
ಪ್ರೀತಿ ಇರಬಹುದು. ಅವರು ಮೊದಲು ಮದುವೆ ಆಗಿರ್ತಾರೆ. ಮೊದಲನೆಯ ಪತ್ನಿಗೆ 3 ಜನ ಮಕ್ಕಳಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ನಾವು ನೋಡೋದಾದ್ರೆ ಸನ್ನಿ ಡಿಯೋಲ್ ಇರ್ಬೋದು, ಬಾಬಿ ಡಿಯೋಲ್ ಇರ್ಬೋದು, ಅಥವಾ ಇನ್ನು ಅಭಯ್ ಡಿಯೋಲ್, ಇವು 3 ಜನ ಪುತ್ರರು, 3 ಜನ ಕೂಡ ನಟನೆಯಲ್ಲಿರುವಂಥವ್ರು. ಇನ್ನು ಎರಡನೇ ಪತ್ನಿ ಹೇಮಾಮಾಲಿನಿ ಅವರನ್ನು ಅವರು ಪ್ರೀತಿಸಿ ಮದುವೆ ಆಗ್ತಾರೆ. ಆ ಸಂದರ್ಭದಲ್ಲಿ ಆ ಒಂದು ಎರಡನೇ ಪತ್ನಿಯಿಂದಲೂ ಕೂಡ 2 ಹೆಣ್ಣು ಮಕ್ಕಳಿರುವಂಥದ್ದು. ಅವರು ಕೂಡ ಚಲನಚಿತ್ರರಂಗದಲ್ಲಿ ಸಾಕಷ್ಟು ಸಕ್ರಿಯರಾಗಿದ್ದಾರೆ ಮತ್ತು ಈಗ ಅವರು ಕೂಡ ಸಾಕಷ್ಟು ಸಕ್ರಿಯರಾಗಿರುವಂಥದ್ದು ಮತ್ತು ಈಗ ಅವರು ತಮ್ಮ ಒಂದು ವೈಯಕ್ತಿಕ ಬದುಕಿನಲ್ಲಿ ಸೆಟಲ್ ಆಗಿದ್ದಾರೆ. ಜೊತೆಗೆ ಅವರ ಪತ್ನಿ ಹೇಮಾಮಾಲಿನಿ ಇವತ್ತು BJPಯಿಂದ ಸಂಸದೆಯಾಗಿರುವಂಥದ್ದು. ಅವರು ಕೂಡ ಮಥುರೆಯ ಸಂಸದೆಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅಂದರೆ ಆ ಇಡೀ ಕುಟುಂಬದ ವ್ಯವಸ್ಥೆ ಏನಿದೆ, ಆ ಕುಟುಂಬದಲ್ಲಿ ಆ ಒಬ್ಬ ಧರ್ಮೇಂದ್ರ ಅಂತಕ್ಕಂಥ ವ್ಯಕ್ತಿತ್ವ ಇತ್ತಲ್ಲ, ಒಬ್ಬ ಅಷ್ಟು ಅತ್ಯಂತ ಮಹತ್ವ ಇರುವಂಥದ್ದು ಮತ್ತು ಅಷ್ಟೇ ಆ ಇಡೀ ಕುಟುಂಬ ಅವರಿಗೆ ಪ್ರೀತಿಯನ್ನು ತೋರಿಸ್ತಾ ಇದ್ದಂಥ ಅವರು. ಮತ್ತೊಂದು ಈಗ ಇಳಿ ವಯಸ್ಸಿನಲ್ಲೂ ಕೂಡ ಅವರು ಒಂದು ವಿಶೇಷವಾದಂಥ ಪ್ರಾಕ್ಟೀಸನ್ನು ಶುರು ಮಾಡಿದ್ರು ನವಿತಾ. ಏನಂದರೆ ಲಾಗಿಂಗನ್ನು ಮಾಡ್ತಿದ್ರು. ಅವರ ಫಾರ್ಮ್ ಹೌಸ್ನಲ್ಲಿ ಹೇಗೆ ಅವರು ಈ ಬೆಳೆಯನ್ನು ಬೆಳೀತಾರೆ, ಹೇಗೆ ಅವರು ತಮ್ಮ ಅಲ್ಲಿ ಇರ್ತಕ್ಕಂಥ ಕಾರ್ಮಿಕರ ಜೊತೆಯಲ್ಲಿ ಒಡನಾಟವನ್ನು ಹೊಂದಿದ್ದಾರೆ, ಅವರ ಆಹಾರ ಪದ್ಧತಿ ಹೇಗಿರುತ್ತೆ. ಒಬ್ಬರೇ ಒಂದು ರೀತಿಯಿಂದ ಇಷ್ಟೆಲ್ಲ ಕುಟುಂಬ ಇದ್ದರು, ಸನ್ಯಾಸಿ ರೀತಿಯಾಗಿ ಒಬ್ಬರೇ ಆ ಒಂದು ಫಾರ್ಮ್ ಹೌಸ್ನಲ್ಲಿ ಇರ್ತಾ ಇದ್ರು. ಅಲ್ಲಿಯೇ ಕಳೆದ ಒಂದು ತಿಂಗಳ ಹಿಂದೆ ಅವರು ಕಾಲು ಜರಿದು ಬಿದ್ದು ಅವರಿಗೆ ಪೆಟ್ಟಾಗಿರುತ್ತೆ. ಆ ಪೆಟ್ಟೆ ಸಾವಿನ ಹಂತಕ್ಕೆ ತರುತ್ತೆ ಅಂತೇಳಿ ಬಹುತೇಕವಾಗಿ ಯಾರೂ ಕೂಡ ಊಹೆ ಮಾಡ್ಕೊಂಡಿರೋದಿಲ್ಲ ನವಿತಾ. ಥ್ಯಾಂಕ್ ಯು ರಾಘವೇಂದ್ರ ಗುಡಿ ಡೀಟೇಲ್ಸ್ಗೆ.